ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೈಲಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಬಂದು ಸಾಗು. ಮಾಡಲು ಬೇಕಾಗುವ ಪದಾರ್ಥಗಳು: ಎಣ್ಣೆ, ಸಾಸಿವೆ, ಸ್ವಲ್ಪ ಹಿಂಗು, ಕರಿಬೇವು, ಟೊಮೊಟೊ, ಈರುಳ್ಳಿ. ಇದು ಒಗ್ಗರಣೆಗೆ. ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ತೊಗೊಂಡಿದ್ದೀನಿ ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋ ಸಾಗುಗೆ 2 ಟೊಮೊಟೊ ಸಾಕಾಗುತ್ತೆ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಇದು ರುಬ್ಬಲು ಸ್ವಲ್ಪ ಕೊತ್ತಂಬರಿ, ಪುದೀನ, 5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಅರಿಶಿನ, 1.5 ಸ್ಪೂನ್ ಧನಿಯಾ ಪೌಡರು, 2 ಸ್ಪೂನ್ ತೆಂಗಿನಕಾಯಿ ತುರಿ, 1.5 ಸ್ಪೂನ್ ಕಡಲೆ, ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನೀವು ತರಕಾರಿ ಯಾವುದನ್ನು ತೊಗೋಬೋದು. ನಾನು ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತರಕಾರಿನ. ಮಾಡುವ ವಿಧಾನ: ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಅದಕ್ಕೊಂದು 3 ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಸ್ವಲ್ಪ ಕಾಯ್ದಾದ್ಮೇಲೆ ಸಾಸಿವೆ ಹಾಕಬೇಕು. ಸ್ವಲ್ಪ ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಫ್ರೈ ಮಾಡಬೇಕು ಇದನ್ನು ಚೆನ್ನಾಗೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ತರಕಾರಿ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಲ್ಲ, ಅದೇ ಥರ ಹಚ್ಕೋಬೇಕು. ಉದ್ದಕ್ಕೆ ಹಚ್ಕೋಬಾರ್ದು. ಈರುಳ್ಳಿನ ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಲಿ 1 ನಿಮಿಷ. ಈಗ ಹಿಂಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗಾಕಿ ಹುರಿಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ನಾನು ಒಣ ಬಟಾಣಿ ನೈಟ್ ನೆನೆಸಿದ್ದೆ, ಅದೇ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಬಟಾಣಿನೂ ಹಾಕ್ಕೋಬೋದು. ನೀವು ಬಟಾಣಿ ಬದಲು ಹಸಿಕಾಯಿ, ಅವರೆಕಾಯಿ, ನೀವು ಇಕ್ಕಿದ ಬೇಳೆ ಏನಾನ ಹಾಕ್ಕೋಬೋದು. ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡಬೇಕು, ಬೇಯಲ್ಲ. ಇಲ್ಲಾಂದರೆ ಎಣ್ಣೆಲಿ ಸ್ವಲ್ಪ ಬೆಂದರೆ ಬೇಗ ಬೇಯುತ್ತೆ. ಟೈಮ್ ಜಾಸ್ತಿ ಹಿಡ್ಸಲ್ಲ ಬೇಯಿಸೋಕ್ಕೆ. ಟೊಮೊಟೊ ಹಾಕ್ಕೊಳ್ಳೋಣ. ಈಗ 2 ಹಚ್ಚಿಟ್ಟಿದ್ದೀನಲ್ಲ, ಅದು ಟೊಮೊಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರಿಯೋಣ. ಟೊಮೊಟೊ ಬೇಯಬೇಕು ಚೆನ್ನಾಗೆ. 1 ನಿಮಿಷ ಹುರಿಯೋಣ. ಟೊಮೊಟೊ ಚೆನ್ನಾಗಿ ಹುರಿಯೋಣ. ಹಸಿ ವಾಸನೆ ಎಲ್ಲ ಹೋಗಲಿ. ಟೊಮೊಟೊ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಟೊಮೊಟೊ ಬೇಗ ಬೇಯುತ್ತೆ. ಟೊಮೊಟೊ ಚೆನ್ನಾಗಿ ಹುರಿಯೋಣ. ತಳ ಹತ್ತೋ ಚಾನ್ಸಸ್ ಇರುತ್ತೆ, ಹುರಿತಾ ಇರಬೇಕು. ನೀವು ಕೈ ಬಿಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಹುರಿರಿ. ಸೀದೋದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ಮೆಲ್ ಬರುತ್ತೆ. ಸಾಕು ಆದಮೇಲೆ ಸ್ಮೆಲ್ ಬರುತ್ತೆ, ಸೀದೋಗಿರೋ ಸ್ಮೆಲ್ ಬರುತ್ತೆ. ಹುರಿದು ಕ್ಲೋಸ್ ಮಾಡಿ ಇಡಬೇಕು. ಸ್ವಲ್ಪ ಟೊಮೊಟೊ ಬೇಯಕ್ಕೆ ಟೈಮ್ ಕೊಡಬೇಕು. ಕೈ ಆಡಿ ನೋಡಿ, ಈ ಥರ ಕೈ ಆಡ್ತಾನೆ ಇರಬೇಕು, ಅಂದರೆ ಟೊಮೊಟೊ ತಳ ಹತ್ತುತ್ತೆ. ಟೊಮೊಟೊ ಬೇಯಲಿ, ಕ್ಲೋಸ್ ಮಾಡಿ ಇಡೋಣ. ಟೊಮೊಟೊ ಸ್ವಲ್ಪ ಬೇಯುತ್ತೆ. ಟೊಮೊಟೊ ಬೆಂದಿದೆ. ತರಕಾರಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹಚ್ಚಿದ್ದೀನಿ ನೋಡಿ ತರಕಾರಿನ ಚೆನ್ನಾಗಿ ತೊಳ್ಕೊಬೇಕು. 1-2 ಸಲ ಚೆನ್ನಾಗಿ ತರಕಾರಿ ತೊಳ್ಕೊಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ತರಕಾರಿನ ಎಣ್ಣೆಲಿ ಫ್ರೈ ಮಾಡಿದ್ರೆ ಬೇಗ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋಣ ಸ್ವಲ್ಪ ಹೊತ್ತು. ನೋಡಿ ತರಕಾರಿ ಬೆಂದಿದೆ ಅರ್ಧ ಭಾಗ. ನೋಡಿ ಕೈ ಆಡಬೇಕು. ಇನ್ನೊಂದು ನಿಮಿಷ ಕ್ಲೋಸ್ ಮಾಡಿ. ನೋಡಿ ತರಕಾರಿ ಬೆಂದಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ನಾವು ತರಕಾರಿ ಅರ್ಧ ಬೆಂದಾದಮೇಲೆ ನಾವು ಮಸಾಲೆ ಹಾಕ್ಕೋಬೇಕಾಗುತ್ತೆ. ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಲಿ. ನಾವೆಲ್ಲ ಹಸಿದೇ ರುಬ್ಬಿರೋದ್ರಿಂದ, ಮಿಕ್ಸಿ ಮಾಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಹುರಿರಿ, ಇಲ್ಲಾಂದರೆ ತಳ ಹತ್ತುತ್ತೆ. ಒಂದು ಕುದಿ ಬರಲಿ. ಸಾಕು ನೀವು ಎಷ್ಟು ಬೇಕು ನೋಡ್ಕೊಳ್ಳಿ. ನೀವು ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಚಪಾತಿಗೆ, ಪೂರಿಗೆ, ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಅದು ಕುದೀತಾ ಮತ್ತೆ ಗಟ್ಟಿ ಆಗುತ್ತೆ. ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಗು. ಕೈ ಆಡೋಣ. ಒಂದು ಕುದೀಲಿ.
ಚೆನ್ನಾಗಿ ಕುದೀಲಿ. ಸ್ವಲ್ಪ ಉಪ್ಪು ಹಾಕೋಣ. ನಾವು ಮುಂಚೆ ಉಪ್ಪು ಹಾಕಿದ್ದೀವಿ, ಟೊಮೊಟೊ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಲ್ಲ. ಹಾಗಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಬೇಯಿಸೋಣ. ಬೆಂದಿದೆ ಇನ್ನೊಂದು ನಿಮಿಷ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕ್ಕೊಂಡ್ರೆ, ಹೆಚ್ಚಾಕ್ಕೊಂಡ್ರೆ. ಕುದಿಸಿ, ಅದೊಂದು ನಿಮಿಷ ಕುದಿಸಿ. ನೋಡಿ ಆಗಿದೆ, ಸಾಕಾಗಿದೆ. ಸರ್ವ್ ಮಾಡ್ಕೊಳ್ಳೋಣ ಈಗ. ನೋಡಿ ಸಾಗು ರೆಡಿ ಆಯಿತು. ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ, ಇಡ್ಲಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ.